ಇನ್ನು ಜೈಲಿನಲ್ಲಿ ಕೈದಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ಶಿವಲಿಂಗೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಪುತ್ರ ಮೊಬೈಲ್ ಬಳಕೆ ಮಾಡುವಂತ ವಿಚಾರವಾಗಿ ಮಾತನಾಡಿದ್ದಾರೆ ಶಿವಲಿಂಗೇಗೌಡರು. ಅದು ಹೇಗಾಗಿದೆ ಯಾಕಾಗಿದೆ ಅಂತ ಗೊತ್ತಿಲ್ಲ. ಈಗ ಅವರ ಬಗ್ಗೆ ನಾನು ಮಾತನಾಡೋದಿಲ್ಲ. ಕಾನೂನನ್ನ ಕಾಪಾಡೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಮಾಡಿರೋ ತಪ್ಪನ್ನೇ ಮತ್ತೆ ಮಾಡಬಾರದು ಅಂತ ಶಿವಲಿಂಗೇಗೌಡರು ಹೇಳಿದ್ದಾರೆ. ಜೈಲಿನಲ್ಲಿ ಕೈದಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ವಿಚಾರವಾಗಿ ಅಬಕಾರಿ ಸಚಿವ ಶಿವಲಿಂಗೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಹೆಂಗಾಯ್ತು ಯಾಕಾಯ್ತು ಇದೆಲ್ಲ ಗೊತ್ತಿಲ್ಲಪ್ಪ ನಮಗೆ. ಅಲ್ಲಿ ಮನ ಪರಿವರ್ತನೆ ಆಗಬೇಕು. ಕಾರಾಗೃಹಕ್ಕೆ ಯಾಕೆ ಹೋಗ್ತಾರೆ? ಮನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಪಶ್ಚಾತ್ತಾಪ ಪಡಬೇಕು, ಮತ್ತೆ ಆಗಿರೋ ತಪ್ಪು ಮತ್ತೆ ಮಾಡಬಾರ್ದು, ಮನುಷ್ಯ ಬದಲಾಗಬೇಕು ಅಂತ. ಇಲ್ಲಿ ಯಾವುದೂ ಇಲ್ಲ. ಯಾಂಗಾಗಿದೆ ಏಕಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನಾವೇನಾದ್ರು ಪ್ರತಿಕ್ರಿಯೆ ಮಾಡೋದು, ಅವರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ, ತಪ್ಪು ಮಾಡಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಮತ್ತೆ ಯಾಕೆ ಮನಸ್ಸಿಗೆ ನೋಯಿಸ ಅದೇ ತಪ್ಪನ್ನು ಮಾಡಬಾರ್ದು. ಯಾರೇ ಆಗಲಿ ಕಾನೂನು ಸಂವಿಧಾನದ ಬದ್ಧವಾಗಿ ಕಾನೂನುಬದ್ಧವಾಗಿ ಇರಬೇಕಾದ್ದು ನಾಗರಿಕನ ಪ್ರತಿಯೊಬ್ಬನ ಕರ್ತವ್ಯ. ಅದನ್ನು ಮಾಡ್ಕೊಂಡು ಹೋದ್ರೆ ಸಾಕು. ಯಾಂಗಾಗಿದೆ